ಬೆಳ್ಳಂಬೆಳಗ್ಗೆ ಮೈಸೂರಿನಲ್ಲಿ ಗರ್ಜಿಸಿದ ಜೆಸಿಬಿ. ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಒತ್ತುವರಿ ಮುಕ್ತ. ಬೆಳಗಿನ ಜಾವವೇ ಜೆಸಿಬಿ ಗರ್ಜನೆಯಿಂದ ಮೈಸೂರು ಊಟಿ ರಸ್ತೆಯ ಜೆಎಸ್ಎಸ್ ಕಾಲೇಜು ಮುಂಭಾಗ ಸಂಚಲನಕ್ಕೆ ಸಾಕ್ಷಿಯಾಯಿತು. ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಸುಮಾರು 38 ಗುಂಟೆ ಅಮೂಲ್ಯ ಜಾಗವನ್ನು ದೀರ್ಘಕಾಲ ಒತ್ತುವರಿ ಮಾಡಿಕೊಂಡಿದ್ದ ಖಾಸಗಿ ವ್ಯಕ್ತಿಗಳ ಅಕ್ರಮವನ್ನು ಜಿಲ್ಲಾಡಳಿತ ಕೊನೆಗೂ ನೆಲಸಮಗೊಳಿಸಿದೆ. ಪಾರ್ಕಿಂಗ್ ಹಾಗೂ ಟೀ ಅಂಗಡಿ ನಡೆಸುತ್ತಾ ವರ್ಷಗಳ ಕಾಲ ವಾಣಿಜ್ಯವಾಗಿ ದುರುಪಯೋಗ ಮಾಡಲಾಗುತ್ತಿದ್ದ ಈ ಜಾಗವನ್ನು ಅಧಿಕಾರಿಗಳು ತೆರವುಗೊಳಿಸಿದರು. ಈ ಜಾಗವನ್ನು 2011ರಲ್ಲಿ ಹಿಂದುಳಿದ ವರ್ಗಗಳ ಡಿ ದೇವರಾಜ ಅರಸು ವಿದ್ಯಾರ್ಥಿನಿಯರ ನಿಲಯ ನಿರ್ಮಾಣಕ್ಕೆ ಸರ್ಕಾರ ಮಂಜೂರು ಮಾಡಿತ್ತು. ಆದರೂ ಸುಮಾರು 25 ವರ್ಷಗಳಿಂದ ಅಕ್ರಮವಾಗಿ ಕಬಳಿಸಿಕೊಂಡಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದದ್ದು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಜಸ್ಟ್ ಕನ್ನಡ ವರದಿ ನಂತರ ಎಚ್ಚೆತ್ತ ಜಿಲ್ಲಾಡಳಿತ ದಾಖಲೆ ಪರಿಶೀಲಿಸಿ ತಕ್ಷಣವೇ ಒತ್ತುವರಿ ತೆರವಿಗೆ ಆದೇಶ ನೀಡಿತು. ತಹಸೀಲ್ದಾರ್ ಮಹೇಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಘವೇಂದ್ರ, ವಿದ್ಯಾರಣ್ಯಪುರಂ ಠಾಣೆ ನಿರೀಕ್ಷಕ ಯೋಗಾಂಜನಪ್ಪ ಹಾಗೂ ಲಕ್ಷ್ಮೀಪುರಂ ಠಾಣೆ ಇನ್ಸ್ಪೆಕ್ಟರ್ ರವಿಪ್ರಸಾದ್ ಸಮ್ಮುಖದಲ್ಲಿ ಕಾರ್ಯಾಚರಣೆ ನಡೆಯಿತು. ಕೋಟ್ಯಾಂತರ ರು ಮೌಲ್ಯದ ಸರ್ಕಾರಿ ಜಾಗವನ್ನು ಇದೀಗ ಅಧಿಕೃತವಾಗಿ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಹಸ್ತಾಂತರಿಸಲಾಗಿದೆ. ಇದು ಜಸ್ಟ್ ಕನ್ನಡ ವರದಿ ತಂದ ಸ್ಪಷ್ಟ ಫಲಶ್ರುತಿ. ಜಮೀನನ್ನು ಮನೆಯ ಜಿಲ್ಲಾಧಿಕಾರಿಗಳ ಆದೇಶ 2010ರಲ್ಲಿ ಏನು ನಡೆಯುತ್ತೆ ಆ ಆದೇಶ ಪ್ರಕಾರ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ ಇದನ್ನು ಕಾಯ್ದಿರಿಸಿ ಮಂಜೂರಾತಿ ಮಾಡಿ ಆದೇಶ ನೀಡಿರುತ್ತಾರೆ. ಅದರಂತೆ ಆದೇಶ ಹಿಂದೀಕರಣ ಕೂಡ ಖಾತೆ ದಾಖಲಾಗಿದೆ. ಅದರಂತೆ ನಾವು ಏನು ಸ್ವಾಧೀನ ಪಡೆದ ಹಿನ್ನೆಲೆಯಲ್ಲಿ ಪ್ರವೇಶ ಮಾಡಿ ಅಕ್ರಮವಾಗಿ ಪಾರ್ಕಿಂಗ್ಗೆ ಬಳಸ್ತಾ ಜಾಗವನ್ನು ಇವತ್ತು ಒತ್ತುವರಿ ತೆರವು ಮುಕ್ತಗೊಳಿಸಿ BCM ಇಲಾಖೆಗೆ ಇವತ್ತು ಮತ್ತೊಮ್ಮೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಸೊ ಇವು ಎಷ್ಟು ವರ್ಷದಿಂದ? ಸುಮಾರು 20-25 ವರ್ಷ ಇತ್ತು ಅಂತ ಮಾಹಿತಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಒಂದು 20-25 ವರ್ಷದಿಂದ ಅವರು ಇದ್ದಾರೆ. ಇದು ಹ್ಯಾಂಡ್ ಓವರ್ ಮಾಡ್ತೀರಾ ಸರ್? ಇವತ್ತು ಹಸ್ತಾಂತರ ಮೈಸೂರು ತಾಲೂಕಿನಲ್ಲಿ ನಮ್ಮ ಗಮನಕ್ಕೆ ಎಲ್ಲೆಲ್ಲಿ ಒತ್ತುವರಿಗಳು ಆಗಿದೆ ಅಂತ ಗಮನಕ್ಕೆ ಬರ್ತಾ ಇದೆ ಅಂಥವನ್ನು ನಿಯಮಿತ ಕಾಲಮಿತಿಯೊಳಗೆ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಣ್ಣ ಪುಟ್ಟ ರಸ್ತೆ ಒತ್ತುವರಿಗಳು, ಕಾಲ್ದಾರಿ ಒತ್ತುವರಿಗಳು, ಹಳ್ಳ ಒತ್ತುವರಿ ಅಂಥದ್ದನ್ನು ಕೂಡ ತೆರವು ಮಾಡಿ ಕ್ರಮ ತಗೊಳ್ತಾ ಇದ್ದೀವಿ. ಈಗ ಸರ್ಕಾರದ ಆ್ಯಪ್ ಲ್ಯಾಂಡ್ ಬೀಟ್ ಆ್ಯಪ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ಸರ್ಕಾರಿ ಜಮೀನನ್ನು ಈಗಾಗಲೇ ಅಳತೆ ಮಾಡಿದ್ದೀವಿ. ಎಲ್ಲೆಲ್ಲಿ ಒತ್ತುವರಿ ಕಂಡು ಬರ್ತಾ ಇದೆ ಅದನ್ನು ಹಂತ ಹಂತವಾಗಿ ತೆರವು ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದೀವಿ.